ಬಾಗೇಪಲ್ಲಿಯಲ್ಲಿ ನಡೆದ ಕೋಚಿಮಿಲ್ ವಿಶೇಷ ಮಹಾಸಭೆಯಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಬೇರ್ಪಡೆಗೆ ನಿರ್ಧಾರ ಕೈಗೊಳ್ಳಲಾಗಿದೆ ಅಂತ ದ್ಯಾಪಸಂದ್ರ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ನಾರಾಯಣಗೌಡ ಹೇಳಿದರು. ಮಾಲೂರು ಪಟ್ಟಣದ ಹಾಲು ಒಕ್ಕೂಟ ನಿಯಮಿತ ಶಿಬಿರ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ 10 ವರ್ಷದ ಹಿಂದೆ ನಿರ್ದೇಶಕರಾಗಿ ಕೋಚಿಮಿಲ್ ಪ್ರವೇಶಿಸಿದ ಶಾಸಕ ಕೆವೈ ನಂಜೇಗೌಡರು 6.5 ವರ್ಷ ಅಧ್ಯಕ್ಷರಾಗಿ ಗಣನೀಯ ಸೇವೆ ಸಲ್ಲಿಸಿದ್ದು ಹಲವಾರು ಸಾಧನೆಗಳನ್ನು ಮೆರೆಯುವ ಮೂಲಕ ಒಕ್ಕೂಟವನ್ನು ಪ್ರಗತಿ ಪಥದತ್ತ ಮುನ್ನಡೆಸಿದ್ದಾರೆ ಅಂತ ಹೇಳಿದರು. ಇನ್ನು ಮಾಲೂರು ತಾಲೂಕಿನಲ್ಲಿ ಈ ಹಿಂದೆ 133 ಹಾಲು ಡೈರಿಗಳಿದ್ದು ನಂಜೇಗೌಡರು 25 ಸಂಘಗಳನ್ನು ಹೆಚ್ಚಿಸಿ ಒಟ್ಟಾರೆ 158 ಡೈರಿ ಮಾಡಿದ್ದಾರೆ. 11 ಮಹಿಳಾ ಸಂಘಗಳನ್ನು 20ಕ್ಕೆ ಏರಿಸಿದ್ದಾರೆ. ಮಾಲೂರು ತಾಲೂಕಿನಲ್ಲಿ ಸಂಗ್ರಹ ಆಗುತ್ತಿದ್ದ 75,000 ಲೀಟರ್ ಹಾಲನ್ನು ದ್ವಿಗುಣಗೊಳಿಸಿದ್ದು ಪ್ರಸ್ತುತ 1.40 ಲಕ್ಷ ಲೀಟರ್ ಹಾಲು ಶೇಖರಣೆಯಾಗ್ತಾ ಇದೆ. ಇನ್ನು ಒಕ್ಕೂಟದಲ್ಲಿನ 8 ಲಕ್ಷ ಲೀಟರ್ ಹಾಲನ್ನು 12.80 ಲಕ್ಷ ಲೀಟರ್ಗೆ ಏರಿಕೆ ಮಾಡಿದ್ದಾರೆ. ಇನ್ನು 20 ಎಎಂಸಿ ಮೆಷಿನ್ಗಳನ್ನು 101ಕ್ಕೆ ಏರಿಸಿದ್ದು 178 ಸಂಘಗಳಲ್ಲೂ ಸ್ವಯಂಚಾಲಿತ ತೂಕದ ಯಂತ್ರ ಇರುವುದರಿಂದ ತೂಕ ಅಳತೆಯಲ್ಲಿ ಮೋಸ ಆಗುವುದಿಲ್ಲ. ಮಿಲ್ಕ್ ಅನಲೈಸರ್ 88 ಸಂಘಗಳಲ್ಲಿ ಅಳವಡಿಸಲಾಗಿದ್ದು 320 ಟನ್ ಪಶು ಆಹಾರ ಮಾರಾಟ ಆಗ್ತಾ ಇದೆ. ಇನ್ನು 23 ಇದ್ದ ಬಿಎಂಸಿಗಳನ್ನು 45ಕ್ಕೆ ಏರಿಸಲಾಗಿದ್ದು ಮಾಲೂರು ತಾಲೂಕಿನಲ್ಲಿ ಕ್ಯಾನ್ ರಹಿತ ಹಾಲು ಶೇಖರಣೆ ಸಾಧನೆ ಮಾಡಲಾಗ್ತಾ ಇದೆ. 1.5 ಕೋಟಿ ರು ವೆಚ್ಚದಲ್ಲಿ ಮಾಲೂರಿನಲ್ಲಿ ಶಿಬಿರ ಕಚೇರಿ ನಿರ್ಮಾಣ ಮಾಡಲಾಗಿದ್ದು 25 ಲಕ್ಷ ರು ವೆಚ್ಚದಲ್ಲಿ ಮಿಲ್ಕ್ ಪಾರ್ಲರ್ ಸ್ಥಾಪಿಸಲಾಗ್ತಾ ಇದೆ. ಉತ್ಪಾದಕರ ದತ್ತಿ ನಿಧಿಯಿಂದ ಹೈನುಗಾರರ ಕುಟುಂಬದಲ್ಲಿ ಸಾವು ಉಂಟಾದಾಗ ತಲಾ 5,000 ರು ಪರಿಹಾರ ನೀಡಲಾಗ್ತಾ ಇದ್ದು ಹಾಲು ಸೊಸೈಟಿ ಸಿಬ್ಬಂದಿಗೆ ಮೆಡಿಕಲ್ ವಿಮಾ ಯೋಜನೆಯಿಂದ 70,000 ಭರಿಸಲಾಗ್ತಾ ಇದೆ. ಇನ್ನು 20,000 ರು ಇದ್ದ ರಾಸು ವಿಮೆಯನ್ನ 70,000ಕ್ಕೆ ಏರಿಸಲಾಗಿದ್ದು ಮಾರುಕಟ್ಟೆ ವ್ಯವಸ್ಥೆ ವಿಸ್ತರಿಸಲಾಗಿದೆ. ಮಾಲೂರು ಪಟ್ಟಣದಲ್ಲಿ 12 ಪಾರ್ಲರ್ಗಳಿದ್ದು ಹಾಲು ಸೊಸೈಟಿ ಕಟ್ಟಡ ನಿರ್ಮಾಣಕ್ಕೆ 7.5 ಲಕ್ಷ ರು ಅನುದಾನ ನೀಡಲಾಗುತ್ತಿದೆ. ಬಿಎಂಸಿ ಕೇಂದ್ರದ ನಿರ್ವಹಣೆಗೆ 1 ಲಕ್ಷ ರು ಒಕ್ಕೂಟದಿಂದ ನೀಡಲಾಗ್ತಾ ಇದ್ದು ರಬ್ಬರ್ ಮ್ಯಾಟ್, ಹಾಲು ಕರೆಯುವ ಯಂತ್ರ, ಮೇವು ಕತ್ತರಿಸುವ ಮೆಷಿನ್, ಸ್ವಯಂಚಾಲಿತ ಹಾಲು ಶೇಖರಣಾ ಯಂತ್ರಗಳನ್ನು 50% ರಿಯಾಯಿತಿಯಲ್ಲಿ ಹೈನುಗಾರರಿಗೆ ಒದಗಿಸಲಾಗ್ತಾ ಇದೆ. ಪಶು ಚಿಕಿತ್ಸೆ, ಜಂತು ಹುಳುನಾಶಕ, ಲಸಿಕೆ, ಕ್ಷೀರ ಸಂಜೀವಿನಿಯಲ್ಲಿ ಮಹಿಳಾ ಹೈನುಗಾರರ ತರಬೇತಿ, ಯಶಸ್ವಿನಿ ವಿಮಾ ಯೋಜನೆ ಸೌಲಭ್ಯ ಕಲ್ಪಿಸಲಾಗಿದೆ. ಹಾಲು ಸೊಸೈಟಿ ಸಿಬ್ಬಂದಿ ನಿವೃತ್ತಿಯಾದಾಗ ಕಾರ್ಯದರ್ಶಿಗೆ 3 ಲಕ್ಷ ರು, ಹಾಲು ಪರೀಕ್ಷೆಗೆ 1.5 ಲಕ್ಷ ರು, ಸಹಾಯಕನಿಗೆ 1 ಲಕ್ಷ ರು ಎಡಿಗಂಟು ನೀಡಲು ನಂಜೇಗೌಡರು ತೀರ್ಮಾನ ಕೈಗೊಂಡಿದ್ದಾರೆ. ಸಿಬ್ಬಂದಿ ಇನ್ಸೆಂಟಿವ್ನಲ್ಲಿ ಕಡಿತ ಆಗ್ತಾ ಇದ್ದ ಟಿಡಿಎಸ್ಗಳನ್ನು ಇನ್ನು ಮುಂದೆ ಕಟ್ ಮಾಡದಂತೆ ಸೂಚಿಸಲಾಗಿದೆ. 200 ಕೋಟಿ ರು ವೆಚ್ಚದಲ್ಲಿ ಎಂವಿಕೆ ಡೈರಿ ಸ್ಥಾಪನೆ ಕೆಲಸ ಭರದಿಂದ ನಡೀತಾ ಇದೆ. ಹೊಳಲಿಯಲ್ಲಿ 60 ಕೋಟಿ ರು ವೆಚ್ಚದಲ್ಲಿ ಸೋಲಾರ್ ಪ್ಲಾಂಟ್ ಕಾಮಗಾರಿ ನಡೀತಾ ಇದ್ದು ಇದರಿಂದ ಕೋಚಿಮಿಲ್ನಲ್ಲಿ ಇದೀಗ ತಿಂಗಳಿಗೆ ಬರುತ್ತಿರುವ 2 ಕೋಟಿ ರು ವಿದ್ಯುತ್ ಬಿಲ್ ಉಳಿಸುವಂತಾಗ್ತಾ ಇದೆ. ಬೆಂಗಳೂರಿನಲ್ಲಿ ಹೆಣ್ಣು ಮಕ್ಕಳು ಉನ್ನತ ಶಿಕ್ಷಣ ಪಡೆಯಲು ಹಾಸ್ಟೆಲ್ ಕಟ್ಟಲಾಗಿದ್ದು ಇಂತಹ ಉತ್ತಮವಾದ ಕೆಲಸಗಳು ಮುಂದುವರಿಯಲು ನಂಜೇಗೌಡರನ್ನ ಮುಂದಿನ ಚುನಾವಣೆಯಲ್ಲಿ ಗೆಲ್ಲಿಸುವ ಮೂಲಕ ಸಹಕಾರಿ ರಂಗದ ಉನ್ನತಿಗೆ ಎಲ್ಲರೂ ಶ್ರಮಿಸಬೇಕು ಅಂತ ನಾರಾಯಣಗೌಡ ಮನವಿ ಮಾಡಿದ್ರು. ಹುಣಸೇಕೋಟೆ ಶ್ರೀನಿವಾಸ್ ಮಾತನಾಡಿ, ಶಾಸಕ ನಂಜೇಗೌಡರು ಕೋಚಿಮಿಲ್ ಅಧ್ಯಕ್ಷರಾದ ನಂತರ ಸಹಕಾರಿ ಕ್ಷೇತ್ರದಲ್ಲಿ ಸುವರ್ಣ ಯುಗ ಆರಂಭವಾಗಿದ್ದು ಶ್ವೇತ ಕ್ರಾಂತಿ ಜತೆಗೆ ಹಸಿರು ಕ್ರಾಂತಿಯನ್ನು ಮಾಡಿದ್ದಾರೆ. ದಾಖಲೆ ಪ್ರಮಾಣದಲ್ಲಿ ಹಾಲು ಶೇಖರಣೆಯಾಗ್ತಾ ಇದ್ದು ಮಾಲೂರಿನ ಮಾರಿಕಾಂಬಾ ಎಫ್ಪಿಒ ಮಾದರಿಯಾಗಿ ನಡೆಯುವ ಮೂಲಕ ಹೈನುಗಾರರ ಎಲ್ಲ ಬೇಡಿಕೆಗಳನ್ನು ಸಮರ್ಪಕವಾಗಿ ಪೂರೈಕೆ ಮಾಡ್ತಾ ಇದೆ. 12 ಒಕ್ಕೂಟಗಳಲ್ಲಿ ಕೋಲಾರ ಮುಂಚೂಣಿಯಲ್ಲಿದ್ದು ಹಾಲು ಉತ್ಪಾದಕರು ಮತ್ತು ಸಿಬ್ಬಂದಿ ಸಮಸ್ಯೆ ನಿವಾರಣೆಗೆ ಒತ್ತು ನೀಡಲಾಗಿದೆ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ತಾಲೂಕು ಕೃಷಿಕ ಸಮಾಜದ ಅಧ್ಯಕ್ಷ ಆನೆಪುರ ಹನುಮಂತಪ್ಪ, ದ್ಯಾಪಸಂದ್ರ ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷ ಕೆ ನಾರಾಯಣಗೌಡ, ಮಾರಿಕಾಂಬಾ ಮೇವು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷ ಶ್ರೀನಿವಾಸ್, ಮೈಲಂಡಹಳ್ಳಿ ಹಾಲು ಉತ್ಪಾದಕ ಸಹಕಾರ ಸಂಘದ ಮಾಜಿ ಅಧ್ಯಕ್ಷ ಹಾಲಿ ನಿರ್ದೇಶಕ ಆರ್ ಶ್ರೀನಿವಾಸ್, ಅರಸನಹಳ್ಳಿ ಹಾಲು ಉತ್ಪಾದಕ ಸಂಘದ ಅಧ್ಯಕ್ಷ ಆರ್ ಶ್ರೀನಿವಾಸ್, ನೌಕರರ ಸಂಘದ ಉಪಾಧ್ಯಕ್ಷ ಮಿಂಡಹಳ್ಳಿ, ಹಾಲು ಉತ್ಪಾದಕ ಸಹಕಾರ ಸಂಘದ ಕಾರ್ಯದರ್ಶಿಗಳಾದ ಎಂಬಿ ಮುನಿರಾಜು, ರಮೇಶ್, ಎಸ್ಕೆ ಗೋಪಾಲಕೃಷ್ಣ, ವಿಠಲ್, ನಾರಾಯಣಗೌಡ, ಚನ್ನಕೇಶವ, ಗಜೇಂದ್ರ ಇನ್ನಿತರರು ಹಾಜರಿದ್ದರು. ಈ ದಿನ ಈ ಒಂದು ತಮ್ಮನ್ನು ಕರೆದು ಒಂದು ಸಂದರ್ಶನವನ್ನು ಮಾಡಲಿಕ್ಕೆ ಇಚ್ಛೆಪಟ್ಟಿರ್ತಕ್ಕಂಥ ಏನು ಅಂತಂದರೆ, ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಇನ್ನೇನು ಕೆಲವು ದಿನಗಳಲ್ಲಿ ಬೇರ್ಪಡೆ ಆಗ್ತಾ ಇದೆ. ಮೊನ್ನೆ 21ನೇ ತಾರೀಕು ವಿಶೇಷ ಒಂದು ಮಹಾಸಭೆಯನ್ನು ಕರೆದು ಬೇರ್ಪಡೆ ಆಗಿದೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ. ಇನ್ನು ಕೋಲಾರ ಬೇರೆ ಆಗ್ತದೆ, ಚಿಕ್ಕಬಳ್ಳಾಪುರ ಬೇರೆ ಆಗ್ತದೆ. ಆದರೆ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದ ನಮ್ಮ ಕೆವೈ ನಂಜೇಗೌಡರವರು ಒಕ್ಕೂಟಕ್ಕೆ ಬಂದು 10 ವರ್ಷ ಅವಧಿ ಆಯಿತು. ಅದರಲ್ಲಿ 6.5 ವರ್ಷ ಯಾವುದೇ ಒಬ್ಬ ನಿರ್ದೇಶಕರು ಇಷ್ಟೊಂದು ದೀರ್ಘಾವಧಿಯವರೆಗೂ ಅಧ್ಯಕ್ಷರಾಗಿದ್ದಂದರೆ ನಮ್ಮ ಶಾಸಕರಿಗೆ ಸಲ್ಲತಕ್ಕಂಥದ್ದು. ಇವರ ಅವಧಿನಲ್ಲಿ ನಮ್ಮ ಕೋಲಾರ ಹಾಲು ಒಕ್ಕೂಟ ಏನು ಪ್ರಗತಿಯಲ್ಲಾಗಿದೆ ಅನ್ನೋದನ್ನು ತಿಳಿಸಲಿಕ್ಕೋಸ್ಕರ
ತಮ್ಮನ್ನು ಕರೆದಿದ್ದೀವಿ. ಇವರು 10 ವರ್ಷಗಳ ಅವಧಿಯಿಂದ ಈಚೆ ನಮ್ಮ ಕೋಲಾರ ತಾಲೂಕಿನ ಪ್ರಗತಿ ಮೊದಲು ಹೇಳ್ತಾ ಇದ್ದೀನಿ. ನಮ್ಮ ತಾಲೂಕಿನಲ್ಲಿ ಒಟ್ಟು 133 ಸಂಘಗಳಿತ್ತು 10 ವರ್ಷದ ಹಿಂದೆ. ಅದಾದ ನಂತರ ಇವರು ಬಂದ ನಂತರ 158 ಸಾಮಾನ್ಯ ಸಂಘಗಳು, ಅಂದರೆ ಜನರಲ್ ಸಂಘಗಳು, ಮಹಿಳಾ ಸಂಘಗಳನ್ನು ಬಿಟ್ಟು ಒಟ್ಟು 25 ಸಂಘಗಳು ಹೆಚ್ಚುವರಿ ಆಗಿದ್ದಾವೆ 10 ವರ್ಷದ ಅವಧಿಯಲ್ಲಿ. ಮತ್ತು ಮಹಿಳಾ ಸಂಘಗಳು 11 ಇತ್ತು 10 ವರ್ಷದ ಹಿಂದೆ. ಈಗ 20 ಮಹಿಳಾ ಹಾಲು ಉತ್ಪಾದಕ ಸಹಕಾರ ಸಂಘಗಳಾಗಿದ್ದಾವೆ. ಈಗ ಒಟ್ಟು 9 ಪ್ರಗತಿ ಆಯಿತು. ಒಟ್ಟು ನಮ್ಮ ತಾಲೂಕಿನಲ್ಲಿ 178 ಸಹಕಾರ ಸಂಘಗಳು, ಹಾಲು ಉತ್ಪಾದಕ ಸಹಕಾರ ಸಂಘಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಈಗ ನಮ್ಮ ತಾಲೂಕಿನಲ್ಲಿ ದಿನಂಪ್ರತಿ 10 ವರ್ಷದ ಹಿಂದೆ 75,000 ಲೀಟರ್ ಹಾಲು ಶೇಖರಣೆ ಆಗ್ತಾಯಿತ್ತು, ಉತ್ಪಾದನೆ ಆಗ್ತಾಯಿದ್ದು. ಇವತ್ತಿನ ದಿವಸ ಪ್ರಸ್ತುತ 1,40,000 ಲೀಟ್ರು, ಅಂದರೆ ಅರ್ಧಕ್ಕೆ ಹರಿದು 75ರಿಂದ 1,40,000 ಲೀಟ್ರಿಗೆ ಹೆಚ್ಚಿದೆ. ಅಂದರೆ ಅಷ್ಟು ಪ್ರೋತ್ಸಾಹವನ್ನು ಕೊಟ್ಟಿರೋದ್ರಿಂದ ಉತ್ಪಾದಕರಿಗೆ ಇವತ್ತು ಹಾಲು ಇಷ್ಟೊಂದು ನಮ್ಮ ತಾಲೂಕಿನಲ್ಲಿ ಶೇಖರಣೆ ಆಗಿದೆ. ಹಾಗೆ ಒಕ್ಕೂಟದಲ್ಲೂ ಅಷ್ಟೇ, ಕೋಲಾರ ಹಾಲು ಒಕ್ಕೂಟದಲ್ಲೂ ಸಹ ಹಿಂದೆ 8 ಲಕ್ಷ ಲೀಟ್ರ್ ಇದ್ದಿದ್ದಂಥದ್ದು ಇವತ್ತು 12,80,000 ಲೀಟ್ರ್ ಹಾಲು ಶೇಖರಣೆ ಆಗ್ತಾಯಿದೆ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದಲ್ಲಿ. ಅದರಲ್ಲಿ 7ರಿಂದ 7.5 ಲಕ್ಷ ಲೀಟ್ರು ನಮ್ಮ ಕೋಲಾರ ಜಿಲ್ಲೆ ಇದು ಮಾತ್ರ. ಇನ್ನು ಉಳಿಕೆ ಇರತಕ್ಕಂಥದ್ದು ಚಿಕ್ಕಬಳ್ಳಾಪುರ ಜಿಲ್ಲೆ ಇರ್ತದ್ದು. ಇದು ಒಟ್ಟಾರೆ ಹಾಲು ಶೇಖರಣೆ ಆಗಿರ್ತಕ್ಕಂಥದ್ದು. ಹಾಗೆ ನಮ್ಮ ತಾಲೂಕಿನಲ್ಲಿ AMC ಅಂದರೆ ಆಟೋಮೆಟಿಕ್ ಮಿಲ್ಕ್ ಕಲೆಕ್ಷನ್ಸ್ ಅಂತಂದರೆ ಹಾಲನ್ನು ಸುರಿಯೋದಷ್ಟೇ, ಕ್ಯಾನಲ್ಲಿ ಲೀಟ್ರಲ್ಲಿ ಅಳತೆ ಮಾಡೋಂಥದ್ದು ಬಿಟ್ಟು ಅಂಥ ಸಂಘಗಳಿಗೆ 60 ಸಂಘಗಳಿತ್ತು 10 ವರ್ಷದಿಂದ. ಇವತ್ತು 101 ಸಂಘಗಳಿಗೆ AMC ಘಟಕಗಳನ್ನು ಇವು ನಮ್ಮ ಶಾಸಕರು ಬಂದ ಮೇಲೆ ಅಳವಡಿಸಿದ್ದಾರೆ ಪ್ರತಿಯೊಂದಕ್ಕೂ. ಹಾಗೆ ಸ್ವಯಂ ಚಾಲಿತ ಯಂತ್ರಗಳು, ತೂಕದ ಯಂತ್ರಗಳು ಅಂದರೆ 100ಕ್ಕೆ 100ರಷ್ಟು ಇದ್ದಾವೆ ನಮ್ಮ ತಾಲೂಕಿನಲ್ಲಿ. ಯಾರೂ ಲೀಟ್ರಲ್ಲಿ ಅಳತೆ ಮಾಡ್ತಾ ಇರ್ತಕ್ಕಂಥದ್ದು ಯಾರೂ ಇಲ್ಲ. 174 ಸಂಘಗಳಲ್ಲೂ ಸಹ ಸ್ವಯಂ ಚಾಲಿತ ತೂಕದ ಯಂತ್ರಗಳಿಂದಲೇ ಹಾಲು ಶೇಖರಣೆ ಮಾಡ್ತಾಯಿದ್ವಿ. ಈ ಒಂದು ಕಾರಣದಿಂದ ಈ ಒಂದು ಸೌಲಭ್ಯದಿಂದ ಯಾರಿಗೂ ಹಾಲು ಉತ್ಪಾದಕರಿಗೆ ತೂಕದಲ್ಲಿ ವ್ಯತ್ಯಾಸ ಆಗಲ್ಲ, ಅಳತೆಯಲ್ಲಿ ವ್ಯತ್ಯಾಸ ಆಗೋದಿಲ್ಲ, ಅವರಿಗೆ ಮೋಸನೂ ಆಗೋದಿಲ್ಲ ಅನ್ನೋ ಕಾರಣದಿಂದ. ಹಾಗೆ ಮಿಲ್ಕ್ ಅನಲೈಸರ್ಸ್ ಮೊದಲು ಇರಲಿಲ್ಲ. ಮಿಲ್ಕ್ ಅನಲೈಸರ್ಸ್ ಅಂದರೆ ಆ ಮಿಲ್ಕ್ ಅನಲೈಸರ್ಸ್ ಅಂತಂದರೆ ಏನು ಅಂತಂದರೆ ಅವನವರು ಮಾದರಿ ಹಾಲನ್ನು ಕೊಟ್ಟ ತಕ್ಷಣ ಅವನಿಗೆ ಮಿಲ್ಕ್ ಅದರಲ್ಲಿ ಫ್ಯಾಟ್ ಎಷ್ಟಿದೆ, ಜಿಡ್ಡಿನಾಂಶ ಎಷ್ಟಿದೆ, ಆ ಜಿಡ್ಡಿನಾಂಶದ ಮೇಲೆ ನಾವು ದರವನ್ನು ನಾವು ಸಂಘಗಳಲ್ಲಿ ನೀಡ್ತೀವಿ. ಅದು ಪ್ರತಿಯೊಂದು 88 ಸಂಘಗಳಲ್ಲಿ ಇವಾಗ ಪ್ರಸ್ತುತ ಕಾರ್ಯಾಚರಣೆ ಮಾಡ್ತಾಯಿದೆ. ಇನ್ನು ಪಶುಆಹಾರ, ನಮ್ಮ ತಾಲೂಕಿನಲ್ಲಿ ಪಶುಆಹಾರ ಮೊದಲು ಕಡಿಮೆ ಹೋಗ್ತಾಯಿತ್ತು, ಯಾರೂ ಉಪಯೋಗಿಸ್ತಾ ಇರಲಿಲ್ಲ. ಇವತ್ತು 174 ಟನ್ 320 ಟನ್ ಪ್ರತಿ ತಿಂಗಳಿಗೆ ನಾವು ಒಕ್ಕೂಟದಿಂದ ತಗೊಂಡು ರೈತರು ಉಪಯೋಗಿಸ್ತಾ ಇದ್ದಾರೆ. ಹಾಗೆ ನೂತನ BMC ಕೇಂದ್ರಗಳಿದ್ದಾವೆ. ಒಟ್ಟು 23 BMC ಕೇಂದ್ರಗಳಿತ್ತು, ಇವತ್ತು 45 BMC ಕೇಂದ್ರಗಳು. ಅಂದರೆ ಇಡೀ ಮೊದಲನೇದಾಗಿ ಕ್ಯಾನು ರಹಿತ ಹಾಲು ಶೇಖರಣೆ ಮಾಡ್ತಾ ಇದ್ದು ಅಂದರೆ ಮಾಲೂರು ತಾಲೂಕಿನಲ್ಲಿ 45 BMCಗಳಿದ್ದಾವೆ. ಇದ್ದಂತಹ 23ರಲ್ಲಿ 45 BMCಗಳಾಗಿದ್ದಾವೆ, 22 ಇನ್ನೂ ಪ್ರಗತಿಯಲ್ಲಿ, ಇನ್ನೂ ಸಾಕಷ್ಟು BMCಗಳು ಬೇಕಾಗುತ್ತೆ. ಇದನ್ನು ಮಾಡಲಿಕ್ಕೆ ಹೊರಡ್ತಾ ಇದ್ದಾರೆ. ಇನ್ನು ಶಿಬಿರ ಕಚೇರಿಗೆ ನಾವಿರ್ತಕ್ಕಂಥ ಈ ಒಂದು ಸಭೆನ ಮಾಡ್ತಾ ಇರ್ತಕ್ಕಂಥ ಒಂದು ಶಿಬಿರ ಕಚೇರಿಯ ಕಟ್ಟಡ 1.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾವು ಒಕ್ಕೂಟದ ವತಿಯಿಂದ ಖರ್ಚು ಮಾಡಿ ಈ ಒಂದು ಸುಸಜ್ಜಿತವಾದ ಒಂದು ಕಟ್ಟಡವನ್ನು ಮಾಡಿದ್ದೀವಿ. ಹೈಟೆಕ್ ಮಿಲ್ಕ್ ಪ್ಯಾರ್ಲರ್ಗಳು 25 ಲಕ್ಷದವರೆಗೂ ಒಕ್ಕೂಟ ಖರ್ಚು ಮಾಡಿ ಹೈಟೆಕ್ ಮಿಲ್ಕ್ ಪ್ಯಾರ್ಲರ್ ನಮ್ಮ ತಾಲೂಕಿನಾದ್ಯಂತ ಇದೆ. ಹಾಗೆ ಉತ್ಪಾದಕ ದತ್ತಿ ವತಿಯಿಂದ 5,000 ರೂಪಾಯಿ ಕೊಡ್ತಾಯಿದ್ದರು ಯಾರಾದರೂ ರೈತರು ತೀರೋದರೆ ಆಕಸ್ಮಿಕವಾಗಿ. ಪ್ರಾಥಮಿಕ ಹಾಲು ಉತ್ಪಾದಕ ಸಹಕಾರ ಸಂಘಗಳಲ್ಲಿ ಮೆಡಿಕ್ಲೈಮ್ ಇದೆ. ಒಂದು ಮೆಡಿಕ್ಲೈಮ್ ಅಂತಂದರೆ ಉತ್ಪಾದಕ ಸಹಕಾರ ಸಂಘಗಳಲ್ಲಿ ನೌಕರು ಕೆಲಸ ಮಾಡ್ತಾ ಇರ್ತಕ್ಕಂಥ ಸಿಬ್ಬಂದಿಗೆ ಅವ್ರ ಮನೆ ಕುಟುಂಬದಲ್ಲಿ ಯಾರೇ ಆಗಿರಲಿ, ಅವರ ಹೆಂಡತಿ ಮಕ್ಕಳು ಅವರಿಗೆ ಏನಾದರೂ ಅನಾರೋಗ್ಯ ಕಾರಣದಿಂದ 70,000 ರೂಪಾಯಿ ಒಕ್ಕೂಟದಿಂದ ಭರಿಸ್ತಾ ಇದ್ದೇವೆ. ಆಮೇಲೆ ರಾಸು ವಿಮೆ 10 ವರ್ಷದಿಂದವೇ ಗರಿಷ್ಠ 30,000 ರೂಪಾಯಿವರೆಗೂ ಇತ್ತು. 30,000 ಹಸು ಸತ್ತು ಹೋದರೆ 30,000 ರೂಪಾಯಿ ಮಾಡ್ತಾಯಿದ್ರು. ನಮ್ಮ ಶಾಸಕರು ಅಧ್ಯಕ್ಷರು ಆದಮೇಲೆ 70,000 ರೂಪಾಯಿವರೆಗೂ ಹಸು ಏನಾದರೂ ಆಕಸ್ಮಿಕವಾಗಿ ಮರಣ ಹೊಂದಿದ್ರೆ 70,000 ರೂಪಾಯಿ ವಿಮೆಯನ್ನು ಕೊಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಹಾಗೆ ಮಾರುಕಟ್ಟೆ ವಿಸ್ತರಣೆ ಆಗಿದೆ. 12 ಮಿಲ್ಕ್ ಪ್ಯಾರ್ಲರ್ಗಳಿದ್ದಾವೆ. ಮಿಲ್ಕ್ ಪ್ಯಾರ್ಲರ್ಸ್ ಪಟ್ಟಣದಲ್ಲಿ, ಮಾಲೂರು ಪಟ್ಟಣದಲ್ಲಿ ಮಾತ್ರ 12 ಮಿಲ್ಕ್ ಪ್ಯಾರ್ಲರ್ಸನ್ನು ಓಪನ್ ಮಾಡಿದ್ದಾರೆ. ಆಮೇಲೆ ಕಟ್ಟಡ ಅನುದಾನ, ಇವತ್ತು ಪ್ರಾಥಮಿಕ ಹಾಲು ಉತ್ಪಾದಕ ಸಹಕಾರ ಸಂಘಗಳಲ್ಲಿ ಅವರ ಸ್ವಂತ ಬಲದಿಂದ ಕಟ್ಟಡ ಕಟ್ಕೊಳ್ಳಿಕ್ಕಾಗಲ್ಲ. ಏಕೆ ಅಂತಂದರೆ ಅಲ್ಲಿ ನಾವು ಬರ್ತಕ್ಕಂಥದ್ದು ಹಾಲು ಶೇಖರಣೆ ಆಗ್ತದೆ, ರೈತರ ಉತ್ಪಾದನೆ ಅವ್ರಿಗೆ ದರನ ನೀಡ್ತೀವಿ. ಆ ಕಾರಣದಿಂದ ಒಕ್ಕೂಟದಲ್ಲಿ ಮರಿ 25-30,000 ರೂಪಾಯಿ ಕೊಡ್ತಾಯಿದ್ರು 10 ವರ್ಷದ ಹಿಂದೆ ಒಂದು ಸ್ವಂತ ಕಟ್ಟಡ ಕಟ್ಕೊಳ್ಳಿಕ್ಕೆ. ಈಗ 3 ಲಕ್ಷದವರೆಗೂ ಕೊಡ್ತಾರೆ. ಒಕ್ಕೂಟ 3 ಲಕ್ಷ ರೂಪಾಯಿ ಕೊಡ್ತದೆ. KMF ವತಿಯಿಂದ 4,50,000 ರೂಪಾಯಿ ಕೊಟ್ಟು ಒಟ್ಟು 7,50,000 ರೂಪಾಯಿಗಳನ್ನು ಒಕ್ಕೂಟದ ವತಿಯಿಂದ ಪ್ರಾಥಮಿಕ ಹಾಲು ಉತ್ಪಾದಕ ಸಹಕಾರ ಸಂಘಗಳ ಸ್ವಂತ ಕಟ್ಟಡ ಕಟ್ಟಲಿಕ್ಕೆ ಅನುದಾನವನ್ನು ಕೊಡಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಹಾಗೆ BMC ಕೇಂದ್ರಗಳಿಗೆ
1 ಲಕ್ಷವರೆಗೆ ಮೇಂಟೆನೆನ್ಸ್ಗೆ ಅಂತ ಕೊಡ್ತೀವಿ ಒಕ್ಕೂಟ. ಆಮೇಲೆ BMC ಕೇಂದ್ರಗಳು ಕಂಪ್ಲೀಟ್ ಪೂರ್ತಿ ಅವರದೇ ಹಣ, ಒಕ್ಕೂಟದೇ ಹಣ. ಸುಮಾರು ಒಂದು 20-25 ಲಕ್ಷ ರೂಪಾಯಿಗಷ್ಟಂತ BMC ಕೇಂದ್ರಗಳ ಹಣ ಸಂಪೂರ್ಣವಾಗಿ ಒಕ್ಕೂಟದಿಂದನೇ ಭರಿಸಿ BMC ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತಾ ಇರ್ತಕ್ಕಂಥದ್ದಕ್ಕೂ ಅನುವು ಮಾಡಿಕೊಟ್ಟಿದ್ದಾರೆ. ಆಮೇಲೆ ರಬ್ಬರ್ ಮ್ಯಾಟ್ಸ್ಗಳು ಸಾಕಷ್ಟು ಸಾವಿರಾರು ಜನ ರೈತರಿಗೆ, 100 ಜನ ರೈತರಿಗೆ 50% ರಿಯಾಯಿತಿ ದರದಲ್ಲಿ ಕೊಟ್ಟಿದ್ದಾರೆ. ಹಾಲು ಕರೆಯುವ ಯಂತ್ರಗಳಿಗೂ